ಭಾರತೀಯ ದಲಿತ ಪ್ಯಾಂಥರ್ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಮಾಜಿ ಸಂಸದರಾದ ಪ್ರತಾಪ ಸಿಂಹ ವಿರುದ್ಧ ಪ್ರಕರಣ ದಾಖಲಿಸಲು ಪ್ರತಿಭಟನೆ. ಮೈಸೂರಿನ ಮಾಜಿ ಸಂಸದರಾದ ಪ್ರತಾಪ ಸಿಂಹರವರು ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಮಾನ್ಯ ಪ್ರಿಯಾಂಕ್ ಖರ್ಗೆ ರವರ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ಮಾತನಾಡಿರುವುದನ್ನು ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆಯು ತೀವ್ರವಾಗಿ ಖಂಡಿಸುತ್ತವೆ. ಬಿಜೆಪಿಯವರು ತಮ್ಮ ಅಧಿಕಾರ ಅವಧಿಯಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿ ಅಭಿವೃದ್ಧಿಯನ್ನು 0 ಎಂದು ತಿಳಿದು ರಾಜ್ಯದ ಜನತೆ ತಕ್ಕ ಪಾಠ ಕಲಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆಯವರು ಕಳಂಕರಹಿತ ಸಚಿವರಾಗಿದ್ದು ಅವರ ಬಗ್ಗೆ ಮಾತನಾಡಲು ಬಿಜೆಪಿಯವರಿಗೆ ಯಾವುದೇ ವಿಷಯವಿಲ್ಲದ ಕಾರಣ ಸಚಿವರ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡುತ್ತಿದ್ದಾರೆ ಎಂದು ಮಲ್ಲಪ್ಪ ಹೊಸಮನಿ ರಾಜ್ಯಾಧ್ಯಕ್ಷರು ಎಂದು ತಿಳಿಸಿದರು. ರಮೇಶ್ ಡಿ, ಭೀಮರಾಯನಗನೂರ್, ದಿನೇಶ್ ಮೋಗ, ಕಲ್ಯಾಣ್ ರಾವ್ ಡೌನ್ಲೋಡ್, ಪ್ರದೀಪ್, ಸಂತೋಷ್, ಕಾಶಿನಾಥ್, ಗುರುನಾಥ್, ರವಿ, ಆದಪ್ಪ ಹೊಸ್ಮನಿ ಇನ್ನಿತರರು ಹಾಜರಿದ್ದರು. ವೈಯಕ್ತಿಕ ನಿಂದನೆ ಮಾಡುವುದನ್ನು ಕೂಡಲೇ ಕೈ ಬಿಡಲೇಬೇಕು. ರಾಜ್ಯದ ಒಂದು ಪ್ರತಿಷ್ಠಿತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಅವರ ಬಗ್ಗೆ ಬಿಜೆಪಿಯ ಮುಖಂಡರಾದಂಥ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ನಿನ್ನೆ ಒಂದು ಅವರ ವೈಯಕ್ತಿಕವಾಗಿ ಅವಹೇಳನಕಾರಿಯಾಗಿ ಮಾತನಾಡಿ ಒಂದು ನಾಯಿಗೆ ಹೋಲಿಸಿರತಕ್ಕಂಥ ಪ್ರತಾಪ್ ಸಿಂಹ ಸ್ವತಃ ಅವನೇ ನಾಯಿಕಿನ್ನ ಕಡಿ ಕಾಣ್ಕತ್ತಂತ ಮುಖದ ಮನುಷ್ಯ ಬೇರೆ ಒಬ್ಬ ದಲಿತ ಸಚಿವರಿಗೆ ಉದ್ದೇಶ ಪೂರ್ವಕವಾಗಿ ಅವರಿಗೆ ಕೆಟ್ಟ ಹೆಸರು ತರುವ ಸಲಕ್ಕೆ ವೈಯಕ್ತಿಕ ನಿಂದನೆಯನ್ನು ಮಾಡಿದ್ದು ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಖಂಡಿಸ್ತಾ ಇದೆ. ಮತ್ತು ಪ್ರತಾಪ್ ಸಿಂಹ ಅವರು ಹಿಡ್ಕೊಂಡು ಬಿಜೆಪಿ ಅವರು ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಮಾತನಾಡುವ ಅರ್ಹತೆ ಯಾರಿಗೂ ಇಲ್ಲ. ಯಾಕಂದ್ರೆ ಅವರು ಕಳಂಕರಹಿತ ಸಚಿವರಾಗಿರ್ದ ಕಾರಣ ಅವರ ವಿರುದ್ಧ ಮಾತನಾಡುವಂತ ಯಾವುದೇ ಪುರಾವೆಗಳಿಲ್ಲದ ಕಾರಣ ಬಿಜೆಪಿ ಅವರು RSS ಗೆ ಏನ್ ಪ್ರಶ್ನೆ ಕೇಳಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ನೋಂದಣಿ ಇರಲಾರ್ದಂತ ಸಂಘಟನೆ ಈ ದೇಶ ವಿದೇಶದಿಂದ ಹಣ ಹ್ಯಾಂಗ ಬರ್ತಾ ಇದೆ ಇವ್ರ ಬಗ್ಗೆ ಲೆಕ್ಕ ಕೊಡ್ಬೇಕಲ್ಲ ಅಂತ ಒಂದು RSS ಅವರಿಗೆ ಪ್ರಶ್ನೆ ಹಾಕಿದಾಗ ಅದನ್ನು RSS ಅವರು ಉತ್ತರ ಕೊಡೋದು ಬಿಟ್ಟು ಬಿಜೆಪಿ ಮುಖಂಡರು ತಮ್ಮ ಸ್ವಪ್ರತಿಷ್ಠೆಗಾಗಿ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಾರ್ದೆ ಕೇವಲ ಅವ್ರ ವೈಯಕ್ತಿಕ ನಿಂದನೆ ಮತ್ತು ಅವ್ರ ಕುಟುಂಬದ ನಿಂದನೆ ಮಾಡಿ ಸಮಾಜದಲ್ಲಿ ಒಂದು ಅಶಾಂತಿ ವಾತಾವರಣ ನಿರ್ಮಾಣ ಮಾಡಕತ್ತಂತ ಪ್ರತಾಪ್ ಸಿಂಹ ಮತ್ತು ಬಿಜೆಪಿ ಮುಖಂಡರು ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಸರ್ಕಾರ ಮತ್ತು ಕಲಬುರಗಿಯಲ್ಲಿ ಇರತಕ್ಕಂತ ನಮ್ಮ ಪೊಲೀಸ್ ಆಯುಕ್ತರು ಪ್ರತಾಪ್ ಸಿಂಹನ ಬಗ್ಗೆ ಕೂಡಲೇ ಪ್ರಕರಣ ದಾಖಲಿಸಬೇಕಂತೇಳಿ ನಾವು ಈಗಾಗಲೇ ಮನವಿಯನ್ನು ಸಲ್ಲಿಸ್ತಾ ಇದ್ದೆವು. ಕೂಡಲೇ ಅವನ ಮೇಲೆ ಪ್ರಕರಣ ದಾಖಲಿಸಿ ಕೂಡಲೇ ಬಂಧಿಸಬೇಕು. ಮತ್ತು ಇನ್ನೊಂದು ಸಲ ಬಿಜೆಪಿ ಅವರು ಈ ನಮ್ಮ ದಲಿತ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಬಗ್ಗೆ ಅವಹೇಳನಕಾರಿ ಮಾತನಾಡೋದು ಇಲ್ಲಿಗೆ ನಿಲ್ಲಿಸಬೇಕು. ಒಂದ್ ವೇಳೆ ನಿಲ್ಲಿಸಲಿಲ್ಲ ಅಂದ್ರೆ ಅವರಿಗೆ ಬರ್ತಕ್ಕಂತ ಬಿಜೆಪಿ ಮುಖಂಡರಿಗೆ ದಲಿತ ಪ್ಯಾಂಥರ್ ಕಾರ್ಯಕರ್ತರು ತಕ್ಕ ಪಾಠ ಕಲಿಸ್ತಾ ಇದ್ದೇವೆ. ಯಾಕಂದ್ರ ದಲಿತರ ಬಗ್ಗೆ ಹಗುರವಾಗಿ ಮಾತನಾಡಕತ್ತಂತ ಒಂದು ಹವ್ಯಾಸ ಮಾಡ್ಕೊಂಡಂತ ಬಿಜೆಪಿಯವರು ಅವರ ಅವರ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಲಿ, ಅದ್ರ ಬಗ್ಗೆ ನಾವು ಸ್ವಾಗತ ಇದೆ. ಅದನ್ನು ಬಿಟ್ಟು ವೈಯಕ್ತಿಕ ಮತ್ತು ಅವ್ರ ಕುಟುಂಬದ ಬಗ್ಗೆ ಮಾತನಾಡಕಂತ ಅರ್ಹತೆ ಬಿಜೆಪಿ ಮುಖಂಡರಿಗಿಲ್ಲ ಅಂತೇಳಿ ನಾವು ಪ್ರತಿಭಟನೆ ಮುಖಾಂತರ ಆಗ್ರಹಪಡಿಸ್ತಾ ಇದ್ದೇವೆ. ಮಲ್ಲಪ್ಪ ಎಂ ಹೊಸ್ಮನಿ.